ನೋಡಿ, ಇಂದಿರಾ ಗಾಂಧಿ ಅವರು ಒಂದೊಂದೇ ಪ್ರೋಗ್ರಾಮ್ಸ್ ಮಾಡ್ಕೊಂಡು ಬಂದರು. 5 years ಪ್ಲಾನ್ ಅಂತ ಮಾಡಿದ್ರು, ಪಂಚವಾರ್ಷಿಕ ಯೋಜನೆಗಳು ಅಂತ. ಆ ಟೈಮಲ್ಲಿ ಏನು ಮಾಡಿದ್ರು ಗೊತ್ತಾ? ಡ್ಯಾಮ್ಸ್, ಇಂಡಿಯಾದಲ್ಲಿ ಏನೇನಿದೆ ಡ್ಯಾಮ್ಸ್ ಕಟ್ಟಿರೋದೆಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯವರೇ. ಅವತ್ತು ಪ್ಲಾನಲ್ಲಿ ಬಂತು ಏನು, ರೈತರು ಬಡವರು ಏನಾದರೂ ಉದ್ಧಾರ ಆಗಬೇಕಾದ್ರೆ ನೀರು ಬೇಕು, ನೀರು ಬೇಕಾದರೆ ಏನು ಮಾಡಬೇಕು, ಡ್ಯಾಮ್ಸ್ ಕಟ್ಟೋಣ ಅಂತ ಆವತ್ತು ಪ್ಲಾನ್ ಮಾಡಿಕೊಂಡ್ರು. ಅದಾದಮೇಲೆ ಏನು ಮಾಡಿದ್ರು ಗೊತ್ತಾ? ಪ್ರತಿಯೊಂದು ಸಿಟಿಯಲ್ಲಿ, ಅಂದರೆ ಕ್ಯಾಪಿಟಲ್ ಸಿಟೀಸ್ ಕರ್ನಾಟಕ ಆಗಲಿ ಆಂಧ್ರ ಆಗಲಿ ಎಲ್ಲ ಕಡೆನೂ ಪ್ಲಾನ್ ಮಾಡಿಬಿಟ್ಟು ಒಳ್ಳೆ ಒಳ್ಳೆ ಫ್ಯಾಕ್ಟ್ರೀಸ್ ಮಾಡಬೇಕಾದ್ರು. ಏನೇನು ಫ್ಯಾಕ್ಟ್ರಿ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ. ಬೆಂಗಳೂರಲ್ಲಿ ITI ಇದೆ, HMT ಇದೆ, ಮೈಕೋ ಇದೆ, HMT ಟೈಲ್ ಇದ್ದಿದೆ, ಪ್ರತಿಯೊಂದು HAL ಫ್ಯಾಕ್ಟ್ರಿ ಎಲ್ಲನೂ ಇಂದಿರಾ ಗಾಂಧಿ ಕಾಲದಲ್ಲಿ, ನೆಹರು ಕಾಲದಲ್ಲೇ ಮಾಡಿರೋದು. ಅದರಿಂದ ಇವತ್ತು ಸುಮಾರು ಸಾವಿರಾರು ಜನಗಳು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೇನಾದರೂ ಅದರ ಡೌಟ್ ಇದ್ದರೆ HAL ITI ಕಾಲೋನಿಗೆ ಹೋಗಿ ನೋಡಿ, ಎಷ್ಟು ಜನ ಅಲ್ಲಿ ಜೀವನ ಮಾಡಿದ್ರು, ಅವ್ರ ಮಕ್ಕಳು ಎಷ್ಟು ಜನ ಇವತ್ತು ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಒಳ್ಳೆ ಆಫೀಸರ್ಗಳಾಗಿದ್ದಾರೆ. ಅಂದರೆ ಇದು ವ್ಯೂ ಇರಬೇಕು, ವ್ಯೂ ಅಂದರೆ ಮುಂದಾಲೋಚನೆ ಇರಬೇಕು. ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಹಳ್ಳಿಯಲ್ಲಿ ಕರೆಂಟ್ ಇರಲಿಲ್ಲ, ಕರೆಂಟ್ ಮಾಡೋದಕ್ಕೆ ಅವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ಮಾಡಿರೋದು. ನೀವು ಹಿಂದಿನ ಜನರಲ್ಲಿ ಭಾಳ ಜನ ಇದ್ದೀರಾ, ಬುಡ್ಡಿ ಲ್ಯಾಂಪು ಪೆಟ್ರೋಮ್ಯಾಕ್ಸ್ ಲೈಟ್ ಇಟ್ಕೊಂಡು ಓದ್ತಾ ಇದ್ರು. ಕಾಂಗ್ರೆಸ್ ಪಾರ್ಟಿ ಬಂದ ಮೇಲೆ ಕರೆಂಟ್ ಯಾವ ಥರ ಮಾಡಬೇಕು, ಇದು ಯಾಕೆ ವಿಚಾರ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಯಾರೇ ಬಂದ್ರೂ ಅವ್ರಿಗೆ ಆ ತಲೆಗೆ ಹೋಗುತ್ತೆ. ಅದು ನಾವು ಏನಾದರೂ ವ್ಯೂ ಕಾಂಗ್ರೆಸ್ ಬಡವರಿಗೆ ಏನಾದರೂ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಮ್ಮ ಎಲ್ಲ ಪಾರ್ಟಿಯವರನ್ನು, ಅಂದರೆ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಕಾರ್ಯಕರ್ತರು ಒಂದೊಂದು ಯೋಜನೆಗಳು ಮಾಡ್ಕೊಂಡು ಬಂದರು. ಈಗ ಅದೇ ರೀತಿ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳು ಕೊಟ್ಟರು. ಯಾಕೆ ಕೊಟ್ಟರು ಹೇಳಿ? ಅದು ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು ಕಡೆಯಿಂದ ಬಂದಿರೋದು. ಏನು ಅಂದರೆ ನಮ್ಮ ಬಡವರಿಗೆ ನಮ್ಮ ಕೈಯಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ, ನಿಮ್ಮೆಲ್ಲ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರ್ತಾ ಇದೆಯಾ? ಕೈ ಎತ್ತಿ ಬರ್ತಾ ಇದೆ ಇಲ್ವೋ? ಬರ್ತಾ ಇದೆಯಲ್ಲ. ಯಾರು ಮಾಡಿರೋದು? ಯಾರು? ಕಾಂಗ್ರೆಸ್ ಪಾರ್ಟಿ, ಸಿದ್ದರಾಮಯ್ಯನವರು. ಈ ತರ ಯೋಜನೆಗಳು, ಅಕ್ಕಿ ಬರ್ತಾ ಇದೆಯಲ್ಲ, ಅದು ಕಾಂಗ್ರೆಸ್ ಪಾರ್ಟಿ ತಾನೆ. ಮನೆಯಲ್ಲಿ 200 ರೂಪಾಯಿ 200 ಯೂನಿಟ್ ಫ್ರೀ ಕರೆಂಟ್ ಕೊಡ್ತಾ ಇದೆ. ನೀವು ಯಾರು ಕರೆಂಟ್ ಕಟ್ಟೋಗಿಲ್ಲ, ಹೌದಾ? ಎಲ್ಲ ಹೆಣ್ಣುಮಕ್ಳು ಎಲ್ಲ ದೇಶ ಎಲ್ಲ ಸುತ್ತಾ ಇದ್ದೀರ ಕರ್ನಾಟಕದಲ್ಲಿ ಫ್ರೀಯಾಗಿ. ಧರ್ಮಸ್ಥಳಕ್ಕೆ ಹೋಗಿದಿರಲ್ವಾ? ಹೋಗಿದ್ರ ತಾನೆ? ಯಾರು ಮಾಡಿದ್ರಮ್ಮ ಇದೆಲ್ಲ? ಕಾಂಗ್ರೆಸ್ ಪಾರ್ಟಿ. ಆದ್ರಿಂದ ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಕಾಂಗ್ರೆಸ್ ಪಾರ್ಟಿನ ಯಾವತ್ತೂ ನೀವು ಕೈ ಬಿಡಬೇಡಿ. ಅದು ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಆಗ್ತಾ ಇದೆ, ಅದನ್ನು ಯಾವುದೇ ಕಾರಣಕ್ಕೂ ನೀವು ಮರಿಬಾರ್ದು. ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಶಿವಶಂಕರ ರೆಡ್ಡಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಹೇಳಿ? ಹಳ್ಳಿಗೆ ಹೋದ್ರೂ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ, ಮಾಡಿದ್ದಾರೆ, ಹೌದಾ ಇಲ್ವಾ? ನಮ್ಮ ವಿಧಾನಸೌಧದಿಂದ ಹಿಡಿದು ಪ್ರತಿಯೊಂದು ಊರಲ್ಲೂ ಮಾಡ್ಕೊಂಡು ಮಾಡಿದ್ದಾರೆ. ಈಗ ನಾವು ಅಷ್ಟೇ ಅದೇ ಕಾಂಗ್ರೆಸ್ ಇಟ್ಕೊಂಡು ನಮ್ಮೂರಲ್ಲಿ ಒಂದು ಸಮುದಾಯ ಭವನ ಕಟ್ಟಿದ್ದೀವಿ. ಹೋಗಿ ನೋಡಿ ಯಾವ ಥರ ಇದೆ ಅಂತ. ಆ ರೀತಿಯಾಗಿ ಪ್ರತಿಯೊಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ವೇದಿಕೆಯಲ್ಲಿರೋ ಎಲ್ಲ ಮಹನೀಯರು ಅವರ ಊರಲ್ಲಾಗ್ರಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅಷ್ಟೇ ಯಾವುದೇ ತಗೊಳ್ಳಿ, ನಮ್ಮ ಊರಲ್ಲಿ ಯಾರೇ ಕೆಲಸ ಮಾಡ್ತಾರೆ, ಹೊಲದ ಹತ್ರ ಇದ್ರು ಎಲ್ಲರ ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಇದೆ. ಗೊತ್ತಾ ಮೊಬೈಲ್ ಫೋನ್ ಬರೋದಕ್ಕೆ ಯಾರು ಕಾರಣ ಅಂತ? ಯಾರು? ರಾಹುಲ್ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಈ ಕಮ್ಯುನಿಕೇಶನ್ ಬರಬೇಕು ಅಂತ ಹೇಳ್ಬಿಟ್ಟು ಆವತ್ತೊಂದು ದಿವಸ ಎಲ್ರಿಗೂ ಇದು ಆಗಬೇಕು ಅಂತ ಅವ್ರು ಮಾಡಿರೋ ಉದ್ದೇಶಕ್ಕೆ ಇವತ್ತು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ರು ತರಕಾರಿ ಮಾರೋರ ಹತ್ರ ಒಂದು ಫೋನ್ ಇರುತ್ತೆ. ಎಂತ ಅಜ್ಜಿ ಓದೋಕೆ ಬರ್ತಾ ಇದ್ರು ಫೋನ್ ತೆಗಿತಾಳೆ ಅಮ್ಮ. ಯಾರು ಅಂದರೆ ಇದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಕಾರುಗಳು ಎಷ್ಟಿದೆ ನಮ್ಮ ಇಂಡಿಯಾದಲ್ಲಿ? ಇದ್ದಿದ್ದು ಅಂಬಾಸಿಡರ್ ಫಿಯಟ್ 2 ಕಾರು. ರಾಹುಲ್ ಗಾಂಧಿ ಅವ್ರ ತಮ್ಮ ಅವ್ರ ಚಿಕ್ಕಪ್ಪ ಇದ್ರು, ಅವರು ಕಾರ್ಗಳನ್ನ 45,000ಕ್ಕೆ ಕೊಡ್ತೀನಿ ಅಂದ್ಬಿಟ್ಟು ಮಾರುತಿ ಕಾರನ್ನ ಆ ಕಾಲದಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಅದೇ ನಡೆಸ್ಕೊಂಡು ಇವತ್ತು ಎಲ್ಲ ಕಾರುಗಳು ಬಂದು ಪ್ರತಿಯೊಬ್ಬರು ಮನೆಯಲ್ಲೂ ಕಾರುಗಳಿರೋ ಆಗಿದೆ. ಇದಕ್ಕೆಲ್ಲ ಯಾರ ಕಾರಣ? ಕಾಂಗ್ರೆಸ್ ಪಾರ್ಟಿ. ದಯವಿಟ್ಟು ಇಟ್ಕೊಳ್ಳಿ, ಕಾಂಗ್ರೆಸ್ ಅವ್ರಿಗೆ ಅಂತ ಶಕ್ತಿ ಇದೆ, ಅಂತ ವ್ಯೂ ಇದೆ. ಇವತ್ತು ನಮ್ಮವರಷ್ಟು ನಮ್ಮ ಲೀಡರ್ಸ್ ಅಷ್ಟೇ ಏನು ಮಾಡಬೇಕಾದ್ರೂ ಬಡವ್ರಿಗೆ ಏನು ಮಾಡಬೇಕು, ಯಾವ ಥರ ಮಾಡಿದ್ರೆ ಆಗುತ್ತೆ ಅಂತ ಆ ಕಲ್ಪನೆ ಇಟ್ಕೊಂಡು ಕೆಲಸಗಳು ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಲ್ಲಿ ನೀವು ಸುಮಾರು ಯಾವುದೇ ಹಳ್ಳಿಗೆ ಹೋದ್ರೂ ನಮ್ಮ ಕಾಂಗ್ರೆಸ್ಸಿಂದ ಕೆಲಸಗಳಾಗ್ತಾ ಇದೆ. ರೋಡ್ಗಳಿಂದ ಹಿಡಿದು ಪೆನ್ಷನ್ನಿಂದ ಹಿಡಿದು ಪ್ರತಿಯೊಬ್ಬರೂ ಪೆನ್ಷನ್ ತಗೊಳ್ತಾ ಇದ್ರಿ. ಈಗ ಆಮೇಲೆ ಇಂದಿರಾ ಗಾಂಧಿ ಯೋಚನೆ ಮಾಡಿದ್ರು, ಒಬ್ಬ ಹೆಣ್ಣು ಮಗು ತನ್ನ ಗಂಡ ಸತ್ತೋದ್ರೆ ಏನು ಮಾಡಬೇಕು ಅಂತ. ಅವತ್ತು ನಮ್ಮ ತಲೆಯಲ್ಲಿ ಬಂದಿದ್ದು ವಿಧವೆ ವೇತನ 25 ರೂಪಾಯಿಯಿಂದ ಎಮ್ಮ ಸ್ಟಾರ್ಟ್ ಮಾಡಿದ್ಲು, 25 ರೂಪಾಯಿ. ಅದಾದಮೇಲೆ ಓಲ್ಡ್ ಏಜ್ ಪೆನ್ಷನ್. ಅಪ್ಪ
ಸತ್ತೋದ್ಮೇಲೆ ಮಕ್ಕಳು ಊಟ ಆಗ್ತಾ ಇದ್ರು, ಆ ಗತಿ ಏನಾಗಬೇಕು ಆ ತಾಯಿದು ಅಂದ್ಬಿಟ್ಟು ಅವತ್ತು ಓಲ್ಡ್ ಏಜ್ ಪೆನ್ಷನ್ ಅಂತ ಮಾಡಿದ್ರು. ಯಾರಾದರೂ ಕೈ ಕಾಲು ಮುರ್ಕೊಂಡು ಜೀವನ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪೆನ್ಷನ್ ಅಂತ ಮಾಡಿದ್ರು. ಈ ಥರ ಪ್ರತಿಯೊಂದು ನೀವು ಎಕ್ಸಾಂಪಲ್ ತಗೊಂಡಿದ್ರು ಕಾಂಗ್ರೆಸ್ ಪಾರ್ಟಿ ಕೊಡುಗೆ ಬಹಳ ಇದೆ. ಯಾರೇ ಏನೇ ಹೇಳಿದ್ರು ದಯವಿಟ್ಟು ನೀವು ತಿಳ್ಕೊಳ್ಳಿ, ಕಾಂಗ್ರೆಸ್ ಪಾರ್ಟಿಗೆ ಆ ಶಕ್ತಿ ಇದೆ, ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂಥ ವ್ಯೂ ಇದೆ. ಅವ್ರು ಪ್ರತಿಯೊಂದೂ ನಮ್ಮ ಬಡ ಜನಕ್ಕೆ ಏನು ಮಾಡಬೇಕು ಅನ್ನೋದೇ ಯೋಚನೆ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಬಂದಮೇಲೆ ಇವೆಲ್ಲ 5 ಪಂಚಗಳು ಗೊತ್ತಿದ್ರಲ್ಲ, ಯಾಕೆ ಮಾಡಿದ್ರು ಅಂದರೆ ಅವರು ಎಕ್ಸಾಂಪಲ್ ಹೇಳ್ಕೊಂಡಿದ್ರು. ಊಟಕ್ಕೆ ಗತಿ ಇಲ್ಲದೆ ಇರೋ ಟೈಮಲ್ಲಿ ಬೇರೆಯವ್ರ ಮನೆಯಿಂದ ಒಂದು ಮಗು ಅಳ್ತಾ ಇದೆ ಅಂದರೆ ಅನ್ನ ಬೇಕಂದ್ರೆ ಪಕ್ಕದ ಮನೇಲಿ ಹೋಗಿ ಅನ್ನ ತಗೊಬರ್ತಾ ಇದ್ರಂತೆ. ಆದ್ರಿಂದ ಅನ್ನಭಾಗ್ಯ ಅಂತ ಕೊಟ್ಬಿಟ್ಟು ಫ್ರೀಯಾಗಿ, ಈಗ ಯಾರ ಮನೆಯಲ್ಲಿ ಅಕ್ಕಿ ಇಲ್ಲ ಹೇಳಿ, ಮೊದಲು ಊಟಕ್ಕೆ ಒಂದು ಯುಗಾದಿ ಹಬ್ಬ ಆಯಿತು ಅಂದರೆ ಮನೆಗಳ ಹತ್ರ ಊಟ ಬನ್ನಿ ಅಂತ ಕೊಡ್ತಾ ಇದ್ರು. ಇವತ್ತು ಯಾರಿಗೂ ಗತಿ ಇಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಅಕ್ಕಿ ಇದೆ. ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರು ಊಟ ಮಾಡುವಂಥ ಶಕ್ತಿ ಈ ಕಾಂಗ್ರೆಸ್ ಪಾರ್ಟಿ ನಿಮಗೆ ಕೊಟ್ಟಿದೆ. ಯಾವತ್ತೂ ಈ ಕಾಂಗ್ರೆಸ್ ಪಾರ್ಟಿನ ಮರೆಯಬಾರದು. ಮುಂದಿನ ದಿನಗಳಷ್ಟೇ ನಾವು ಕಾಂಗ್ರೆಸ್ ಪಾರ್ಟಿನ ಚೆನ್ನಾಗಿ, ಅದೇ ರೀತಿಯಾಗಿ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಬರೋ ಎಲೆಕ್ಷನ್ನಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿಗೆ ನಾವು ಹೆಚ್ಚಿನ ಮತಗಳನ್ನು ಕೊಟ್ಟು ಕಾಂಗ್ರೆಸ್ಸನ್ನು ಬೆಂಬಲಿಸೋಣ ಅಂತೇಳಿ ತಮ್ಮೆಲ್ಲರಿಗೂ ಈ ಮುಖಾಂತರ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿರುವ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರುವಾಗ ಇನ್ನೊಂದ್ಸಲಿ ನಿಮ್ಮ ಎಲ್ಲ ಕಾರ್ಯಕರ್ತರಿಗೂ ಈ ಫಂಕ್ಷನ್ ನಡೆಸ್ಕೊಟ್ಟಂಥ ಎಲ್ರಿಗೂ ವಂದನೆಗಳನ್ನು ತಿಳಿಸ್ತಾ